ಹಗ್ಗ ಎಷ್ಟೊತ್ತು ಮಾಡ್ತಾರೆ ಅವ್ರ? ಸರೋಜ, ಬೇವ, ಎಷ್ಟೊತ್ತು ಮಾಡ್ತಾರಪ್ಪ ಅವ್ರ? ಅಮ್ಮ, ಇವ್ರನ್ನ ಎಲ್ಲರೂ ಕರ್ಕೊಂಡು ಹೋಗೋದು ಅಷ್ಟು ಸುಲಭ ಇಲ್ಲ. ಅದು ದೊಡ್ಡ ತೇರು ಎಳ್ದಂಗೆ ಆಕತಿ. ನಮ್ಮ ಊರಿನ ತೇರು ಎಳಿಬೋದು. ಅದಿನ್ನೂ ಈಸಿಯಪ್ಪ. ಇವ್ರನ್ನ ಕರ್ಕೊಂಡು ಹೋಗೋದೈತಲ್ಲ, ಬಾ 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 ಬಾ, ಭಾಳ ತ್ರಾಸಳ. ಓ, ಏನು ಲೇಟ್ ಚಿಂತೆ? ಏನಿದೆ ಇದನ್ನು ಟಪ್ಪಿಗೆ ಹಾಕೊಂಡ್ಬಿಟ್ಟಿಯಲ್ಲ? ಹ್ಞೂ ಅಜ್ಜ, ಅದು ಹೋಗತ್ ಮುಂದೆ ಮಳಿಗಿಳಿ ಬಾರ್ಲಿ ಅಂತಂದ ಅವ ಹಾಕೊಂಡ್ಲ, ಅದಕ್ಕೆ ನಾನು ಹಾಕೊಂಡಿದ್ದೆ. ಹೆಂಗೆ ಕಾಣಕತ್ತೈತೆ ಅಜ್ಜ? ಆತ ಬಿಡಲಿ, ಮನಗಂಡ ಕಾಣಕತ್ತಿ. ನಮ್ಮ ಮನ್ಯಾಗ ಒಂಥರ ಮರಿ ಉಪೇಂದ್ರ ಇದ್ದಾಗ ನೋಡಿ. ಬಾಯ್ ಚಿಂಟು. ಏನಪ್ಪ? ಚಿಂಟು, ಪಟ ಪಟ ಹೋಗಿ ನಿಮ್ಮ ಅವನ್ನ, ನಿಮ್ಮ ಅಜ್ಜಿನ ಮತ್ತು ನಿಮ್ಮ ಅಕ್ಕನ ಕರೆದು ಹೋಗ. ಲೇಟ್ ಭಾಳ ಆಗತೈತಿ, ಹೋಗೋನು. ಅಪ್ಪ, ಆಕೆ ಇನ್ನ ರೆಡಿ ಆಗತ್ತಾಳ. ಅವ ರೆಡಿ ಆಗತ್ತಾಳ, ಇನ್ನು ಬರವಾಳಕ್ಕೆ. ಓಲೆ, ಒಂದ್ಸಲ ಕರೆದು ಹೋಗ. ಅಯ್ಯಯ್ಯ, ತಡೀರಿ, ನಿಮಗಂತೂ ಏನು ಒಟ್ಟ ಪುರುಸತ ಇಲ್ಲ ಅಪ್ಪ ಮಗಿಗೆ. ಹಂಗೆ ಬರ್ರಿ 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 ಅಂತಂದು. ಅಲ್ಲ, ನಿಮಗೇನು ನಡೀತೈತಿ ಗಣ ಮಕ್ಳಿಗೆ? ಒಂದು ಚಡ್ಡಿ ಒಂದು ಅಂಗಿ ಸಿಗಿಸ್ಕೊಂಡು ಹತ್ರ ಮುಗಿದು ಬಿಡ್ತೈತಿ. ನಮಗೆ ಹೆಣ್ಮಕ್ಳಿಗೆ ಹಂಗಲ್ಲಪ್ಪ. 108 ಇರ್ತಾವೆ ನಮಗೆ. ತಲೆ ಬಾಚ್ಕೋಬೇಕು, ನೆಕ್ಲೆಸ್ ಹಾಕ್ಕೋಬೇಕು, ಸೀರೆ ಉಟ್ಕೋಬೇಕು, ಹನಿ ಕುಂಕುಮ ಹಚ್ಕೋಬೇಕು, ಮತ್ತು ಮನೇನ ಕೆಲಸ ಎಲ್ಲ ಕಸ ಗಿಸ ಮುಸುರು ಎಲ್ಲ ತಿಕ್ ಬರ್ಬೇಕು. ಮತ್ತು ನಿಮಗೆ ಮೇವು ಹಾಕ್ಬೇಕು. ಇವೆಲ್ಲ ಮಾಡಿ ನಾವು ಮನೆ ಕೆಲಸ ಮಾಡಿ ಮುಗಿಸಿ ಬರ್ಬಾರ್ದು, ಅಲ್ಲಿ ಲೇಟ್ ಆಕತ್ತಪ್ಪ. ಆಯ್ತು ಬಿಡ್ಲಿ, ನಾ ಏನಂದಿಲ್ಲವ. ನಿಮ್ಮ ಮಗನ ನೋಡು. ನಾನು ಇಲ್ವೇ? ಆಯ್ತು ಬಿಡ್ರಿ. ಅನ್ನ ಮಠ ಅಂದು ಇಬ್ಬರು ಮತ್ತು ತಂದಿ ಮಗನ ಹಾಕೋದು, ಮಗ ತಂದಿ ಮಗ ಹಾಕೋದು ಮಾಡ್ತಾರಣ. ಆಯ್ತು ಬಿಡಿ ಗಿರಿಜಾ, ನಡಿ ಹೋಗು, ನಡಿ. ಎಷ್ಟೊತ್ತಾತ? ಇಲ್ಲೇ ಒಂದು ತಾಸು ಮಾಡೀವಿ. ಆಕಿನ ಸೊಸಿನ ಕರಿ ಮತ್ತು ನಿನ್ನ ಮೊಮ್ಮಗಳನ್ನ ಕರಿ. ಎಲ್ಲಿ ಹೋಗ್ಯಾರ ಅವ್ರಿಬ್ರು? ತಡ್ರಿ, ಇನ್ನೊಂದು 2 ನಿಮಿಷ ತಡ್ರಿ. ಆಕಿ ಸೀರೆ ಉಟ್ಕೊಳಕತ್ತಿದ್ಲ, ಹಿಂಗಾಗಿ ನಾನು ಕರೀಲಿಲ್ಲ. ನಂದು ಸೀರೆ ಉಟ್ಕೊಳ್ಳೋದು ಮುಗೀತಾ, ಅದಕ್ಕೆ ಹಿಂಗಾಗಿ ಬಂದೆ ನಾ ಪಟ ಪಟ. ಹೌದಾ? ತಮ್ಮ ಶಿವಾನಂದ ಮತ್ತು ಇದು ಗಾಡಿ ಯಾರಿಗೆ ಹೇಳಿಯಪ್ಪ? ಅದಪ್ಪ, ಗಾಡಿ ನಮ್ಮ ದೋಸ್ತಂದೊಂದು ಐತೆ, ಹಿಂಗಾಗಿ ಅದು ನಾನು ತೊಗೊಂಬರ್ತೀನಿ. ಹೌದಾ? ಹಂಗಾರೆ ತೊಗೊಂಬೋ ಮತ್ತು. ಇಲ್ಲೇ ಐತಪ್ಪ ಅವ್ರ ಮನೆ. ಈಗ ನೀವೇನಾರು ರೆಡಿ ಆದ್ರೆ ಅಂದ್ರೆ ಪಟ್ನ ಹೋಗಿ ಇಸ್ಕೊಂಬರ್ತೀನಿ. ಬಂದು ಯಾವ ಸರೋಜ? ಏನು ಇಂಥದ್ದು ಅರಿಬಿ ಹಾಕೊಂಡ್ಬಿಟ್ಟು? ಅಲ್ಲೇ ಭಾಳ ತಂದಿರ್ತೈತ್ರಿ, ಹಿಂಗಾಗಿ ನಾನು ಹಾಕೊಂಡ್ರಿ. ಇರ್ಲಿ, ಚಂದ ಕಾಣಾಗತೈತಿ. ಏನು ಬರೋಣ ಒಮ್ಮೆ ಗಂಡನ ಬಾಜುಕ್ ನಿಂತ್ಬಿಟ್ಟಲ್ಲ, ಪ್ರೀತಿ ಬಂದು ಹೋಗ್ಯದಿದ್ದಾನೆ. ಚಂದ ಕಾಣ ಅಂತೇಳಿ ಮಸ್ತ್ ಕಾಣಾಕತ್ತಿ ಇವತ್ತು. ದಿವಸ ಬರೀ ಸೀರೆ ಉಟ್ಕೊಂಡಿದ್ದು ನೋಡ್ತಿದ್ದೆ. ಮದುವೆ ಆಗಿಂದ ಎಷ್ಟೋ ದಿವ್ಸಕ್ಕೆ ಉಟ್ಕೊಂಡಿಂತ ಅರಿವಿ. ಇಲ್ಲ, ಚಂದ ಕಾಣಾಕತ್ತೈತಿ. ಶಿವಾನಂದ, ಲಘುಟ್ನ ಹೋಗಪ್ಪ. ಕಾರ್ ಇಸ್ಕೊಂಬ ನಿಮ್ಮ ದೋಸ್ತಂದ, ಹೋಗುನು. ಅಜ್ಜಿ, ನಾನು ಮುಂದಿನ ಸೀಟ್ನಾಗ ಕುಂದಿರ್ತೀನಿ. ಅಲ್ಲಿ ನೀವು ಯಾರು ಕುಂದ್ರ ಹಾಕೋಬೇಡ್ರಿ. ಆಯ್ತು, ಕುಂದರ್ಲೇಪ್ಪ. ನೀ ಅಲ್ಲೇ ಕುಂದರ, ಯಾಕೆ ತಲೆ ತಿನ್ನಾಕತ್ತಿ? ಶಿವಾನಂದ, ಇನ್ನೂ ಎಷ್ಟು ಕಿಲೋಮೀಟ್ರ್ ಐತಪ್ಪ ತಮ್ಮ ಇಲ್ಲಿಂದ? ಅಪ್ಪ, ಅದು ಇನ್ನೊಂದು ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಐತೆ. ಹೋಗುನ್, ಆರಾಮ್ ನಿಧಾನಕ್ಕೆ ಹೋಗುನ್. ನಿಧಾನಕ್ಕೆ ಹೊಡ್ಯಾತನ ಗಾಡಿ. ಅಪ್ಪ, ಗಾಡಿನ ಹೊಡಿಲೇನ? ಒಂದೇ ಸಲ ಹೊಡೆದು ನೋಡ್ತೀನಿ ಬೇ. ಮಗನ, ಸುಮ್ ಕುಂದ್ರಲಿ. ಅಲ್ಲಿ ನಿಮ್ಮ ಅಪ್ಪಗ ಹೊಡೆಯೋದು ಬರೋಬ್ಬರಿ ಯಾವಲ್ತ, ಎಲ್ಲ ದಡಿಕೆ ಹಾಕತೈತಿ. ಮತ್ತೆ ನೀವು ಹೋಗೋದು ದಬ್ಬ ಹಾಕವನ. ಸುಮ್ ಕುಂದ್ರ ಮಗನ. ಚಿಂಟು, ಈಗ ಹೋಗುನ. ಬರುತ್ತ ಮುಂದೆ ನೀನು ಹೊಡಿ ಅಂತ ಕಳ. ಕೊಡಿ ಅಂತ ನೀ ಹೊಡೆದ್ ನಮ್ಮನ್ನೆಲ್ಲ ಶಿವನ್ ಪಾದಕ್ಕೆ ಸೇರಿಸ್ಬಿಡು. ಏನ್ರಿ? ಅಪರೂಪಕ್ಕೆ ಟ್ರಿಪ್ಪಿಗೆ ಹೊಂಟೀವಿ. ಏನು ಇಂಥ ಮಾತಾಡೋದು ನೀವು? ಸುಮ್ ಬರಕ್ಕೆ ಬರೋದಿಲ್ಲ ನಿಮ್ಗೆ? ನಾ ಅನ್ನೋದ್ರ ಏನಂದಿನಲ್ಲ, ಸುಮ್ಮ ಹಂಗ ಆಚಾರಕ್ಕೆ ಅನ್ನಳ. ಅಪ್ಪ, ಮತ್ತೆ ಇಲ್ಲಿ ಏನಾರು ನಾಶ ಮಾಡಿ ಹೋಗು ನನ್ನ. ಮತ್ತೆ ಏನು ನಾಶ ಮಾಡ್ರಿ, ಅಲ್ಲೇ ನಾಶ ಮಾಡಿ ಬಂದಿವಿ. ಸ್ವಲ್ಪ ಚುಮ್ಮರ್ನ ಕಟ್ಕೊಂಡ್ ಬಂದಿನಿ, ಬುತ್ತಿನ ಕಟ್ಕೊಂಡ್ ಬಂದೈತಿ. ಸೀದಾ ಅಲ್ಲೇ ಹೋಗಿ ಇದ್ರ ಕಡೆ ಪಿಕ್ನಿಕ್ ಅಲ್ಲಿ ಜಾಗಲ್ಲೇ ಅಲ್ಲೇ ಹೋಗಿ ಸ್ವಲ್ಪ ತಿಂಡಿ ಕ್ಯಾಸ್ ಅಲ್ಲೇ ಕುಂದ್ರನ್ರಿ. ಪಟ್ಟ ಹೊರಗಿಂದ ಏನು ಬೇಡ್ರಿ. ಹೌದಪ್ಪ ಶಿವಾನಂದ್, ಒಟ್ಟ ಬೇಡ. ಮನೆ ಸಲ ಹೊರಗೆ ತಿಂದ ನನಗೆ ತಡ್ಕೊಳ್ಳೋದಾಗೋದಿಲ್ಲ. ಬೇಕಾರೆ ನೀವು ತಿನ್ರಿಪ್ಪ, ನೀವು ತಿನ್ರಿ. ನಾ ಯಾಕೆ ಸುಮ್ಮನೆ ಹೇಳಿ ನಿಮಗೆ? ನೀವು ತಿಂತಿರ್ತೀನ್ರಿ. ಇಲ್ಲ, ನಾ ಅಂತೂ ಅಲ್ಲೇ ಹೋಗಿ ಬಿಸಿ ಉಪ್ಪಿಟ್ಟು ತಿಂತೀನಿ. ಸ್ವಲ್ಪ ಉಪ್ಪಿಟ್ಟು ಕಟ್ಕೊಂಡ್ ಬಂದೀವಿ ನಾವು. ಬಿಸಿ ಉಪ್ಪಿಟ್ಟು ತಿಂತೀನಿ. ಮಧ್ಯಾಹ್ನದ ಬುತ್ತಿ ಮಧ್ಯಾಹ್ನ ಊಟ ಮಾಡ್ತೀನಿ ಅಷ್ಟೇ. ಹಂಗೇನಿಲ್ಲ, ತಿಂದ್ರೆ ಎಲ್ಲರೂ ತಿನ್ನೋದಾ? ಗಾಡಿ ಇಲ್ಲೇ ಸೈಡ್ ಹಾಕಿನ. ಇಲ್ಲ ಅಂದ್ರೆ ಬೇಡ, ಕೊಟ್ರು ಹೋಗ್ಬಿಡೋಣ ಸುಮ್ಮನೆ. ಯಾಕೆ? ನಡ್ರಿ ಹೋಗೋಣ. ನೋಡ್ರಿ ತಮ್ಮ ಶಿವಾನಂದ. ಅಪ್ಪ, ಇದು ಯಾಕೆ ಗಾಡಿ ಭಾಳ ಲಿಕ್ಕಿ ಅನ್ನಕತ್ತೈತಲ್ಲ? ಭಾಳ ವಾಸನೆನೂ ಐತಿ. ಅದಪ್ಪ, ಅದು ಹಿಂಗೆ ಸ್ವಲ್ಪ ಮೊನ್ನೆ ಟ್ರಿಪ್ ಹೋಗಿ ಬಂದಿದ್ದ, ಹಿಂಗಾಗಿ ಅದನ್ನ ಕಾರ್ ಎಲ್ಲ ತೊಳೆದಿಲ್ಲ, ಹಂಗೆ ಇಟ್ಟಿದ್ದ. ಹಿಂಗಾಗಿ ಸ್ವಲ್ಪ ನಿಮಗೆ ವಾಸನೆ ಬರಾಕತ್ತೈತಿ. ಹೌದನಾ? ಆತಾಳ. ಹೇಳ ಸರೋಜ, ಏನಾತ? ಸರಿ ಅನ್ಸಂಗಿಲ್ಲ. ಸರಿ, ಒಂದು 2 ನಿಮಿಷ ತಡಿ. ಮಸ್ತ್ ಐತಿ ನೋಡಿದ್ದು ಜಾಗ. ಅಲ್ವಾ ತಂಗಿ?
ಪಾಪ ಆಕಿ ಪೂಜಾ ಹಬ್ಬಕ್ಕೆ ಬಂದಿದ್ರೆ ಚಲೋ ಆಕಿತ್ತು ನೋಡ ಹಾಂ ಈಗ ಮೊದಲೇ ಹೇಳಿತ್ತಿಲ್ಲ ಬಾ ಅಂತಂದು ಮತ್ತೆ ಯಾಕೆ ಈಗ ಬರುದಿಲ್ಲ ಅಂದ್ಲ ಏನಾದ್ರು ಗೊತ್ತಿಲ್ರಿ ಮಾವ್ರ ಹೇಳಿದ್ನೆ ಆದ್ರೂ ಇಲ್ಲ ನಮ್ಮ ಗೆಳತಿ ಕಡೆ ಹೋಗಬೇಕಾ ನಾನು ನಮ್ಮ ಗೆಳತಿ ಮನೆಗೆ ಹೋಗ್ಬೇಕಾ ಪರೀಕ್ಷೆದವಾದ ಇದಾವ ಅಂತಂದ್ಲ ಹಿಂಗಾಗಿ ಆತಾವ ಅಂತಾನೆ. ಹೌದನ ಇಲ್ಲಿ ಬಿಡುವ ಮತ್ತು ಮುಂದೆ ಯಾವಾಗಾರ ಕರ್ಕೊಂಡು ಹೋಗೋನು ಹೋಲ್ ಬಿಡು. ಅಪ್ಪ ಈಗ ಪಟ್ನ ಇಲ್ಲೇ ಕೆಲಸ ಮುಗಿಸೋನು ಇಲ್ಲಿ ಊಟ ಮಾಡೋನು ಇಲ್ಲೇ ಒಂದು 3-4 ಕಿಲೋಮೀಟ್ರ್ ದೂರತ್ತ ಒಂದು ಹಳ್ಳ ಹರಿತೈತೆ ಒಂದು ಜರಿ ಹರಿತೈತಂತ ನಮ್ಮ ದೋಸ್ತ್ ಹೇಳಿದ್ದ ಅಲ್ಲಿ ಹೋಗಪ್ಪಾರಪ್ಪ ಮಿಸ್ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳಿದ್ದ ಮತ್ತು ಅಲ್ಲಿ ಹೋಗ್ಬರೋಣಪ್ಪ ಪಟ ಇಲ್ಲೇ ಊಟ ಮಾಡೋಗೋನು. ಐ ಹಾಳಕ್ಕ ಹೋಗುನು ಅಜ್ಜ ಹೋಗುನು ಅಪ್ಪ ಹೋಗುನು. ಹೌದಾ ಮತ್ತು ಬರೋಬ್ಬರಿ ಕೇಳ್ಕೊಂಡಿಲ್ಲ ಮತ್ತು ಹೋಗೋದು ವಾಪಸ್ ಬರೋದು ಆಗಬಾರ್ದು ಹಾಂ ಮತ್ತು ಬರೋಬ್ಬರಿ ಕೇಳ್ಬೇಕಾರೆ ಇನ್ನೊಮ್ಮೆ ಇಲ್ಲಪ್ಪ ನಾನು ಕೇಳೀನಿ ಎಲ್ಲ ಬರೋಬ್ಬರಿ ಐತಂತ ಇಲ್ಲಿಂದ 4-5 ಕಿಲೋಮೀಟ್ರ್ ಐತಂತ ಹಾಂ ಹೋಗ್ಬರೋನು ಪಟ ಇಲ್ಲೇ ಊಟ ಮಾಡಿರಿ ಊಟ ಮಾಡೋಣ ಬಿಟ್ಟ ಬಿಡೋನು. ಹೌದಾ ಸರಿ ಆತ ಪಟ ಊಟ ಮಾಡಿ ಹೋಗೋನು.